ಹಾಯ್ ಗೈಸ್, ನಾನು ಮೀಶೋ ವಿಡಿಯೋ ಹಾಕಿದಾಗಿಂದ ನನಗೆ ಸೀರಿಯಸ್ಲಿ ಎಷ್ಟು ಕಮೆಂಟ್ಸು ಮೆಸೇಜಸ್ಸು ಎಷ್ಟು ಬರ್ತಿದೆ ಅಂತಂದರೆ ಕಾಲ್ ಕೂಡ ಮಾಡಿ ಕೇಳ್ತಿದ್ದಾರೆ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ. ಸೀರಿಯಸ್ಲಿ ಎಲ್ಲ ಕಮೆಂಟ್ಸ್ಗೂ ನನಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಎಲ್ಲ ಮೆಸೇಜಸ್ಗೂ ನನಗೆ ರಿಪ್ಲೈ ಮಾಡೋದಕ್ಕಾಗ್ತಿಲ್ಲ. ಅದು ಒಂದು ವಿಡಿಯೋ ಅರೌಂಡ್ 500 ಸಮಥಿಂಗ್ ವಿಡಿಯೋನ ಸೇವ್ ಮಾಡ್ಕೊಂಡಿದ್ದಾರೆ. 400 ನಿಮಗೆ ವಿಡಿಯೋಸ್ ಶೇರ್ ಆಗಿದೆ, 27K ವ್ಯೂಸ್ ಬಂದಿದೆ. ಸೊ 212 ಕಮೆಂಟ್ಸ್ ಇದೆ. ನಾನು ಸ್ವಲ್ಪ ಕಮೆಂಟಿಗೆ ಆಲ್ರೆಡಿ ರಿಪ್ಲೈ ಮಾಡಿದ್ದೀನಿ ತುಂಬ ಜನಕ್ಕೆ, ಬಟ್ ಕಂಪ್ಲೀಟಾಗಿ ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಸೊ ದಟ್ ನಾನು ಅದಕ್ಕೆ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ಗೈಡ್ ಅಂತ ಕಮೆಂಟ್ ಮಾಡಿರೋರ್ಗೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ಫ್ರಮ್ ಲಾಗಿನ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಅದು ಬಿಟ್ಟರೆ ಆಲ್ರೆಡಿ ಯೂಸ್ ಮಾಡ್ತಿರೋರಿಗೆ ಫ್ಯೂ ಡೌಟ್ಸ್ ಏನಿದೆ ಅದನ್ನು ನನಗೆ ಕಮೆಂಟ್ ಮಾಡಿದ್ದಾರೆ. ಸೊ ಐ ಥಾಟ್ ಅಂಥವ್ರಿಗೋಸ್ಕರ ವಿಡಿಯೋ ಮಾಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಬಿಕಾಸ್ ಎಲ್ಲರಿಗೂ ನನ್ನ ಚಾಟಲ್ಲಿ ರಿಪ್ಲೈ ಮಾಡೋದಕ್ಕಾಗಲ್ಲ. ಇಲ್ಲಿ ಯಾರೋ ಒಬ್ರು ಕೇಳಿದಾರೆ ಕಮೆಂಟ್, ಆರ್ಡರ್ ರಿಸೀವ್ ಆದಮೇಲೆ ಮೀಶೋದವರೇ ಬಂದು ಕಲೆಕ್ಟ್ ಮಾಡ್ಕೊಳ್ತಾರಾ ಇಲ್ಲ ನಾವು ಕೊರಿಯರ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಇಲ್ಲ, ನೀವೇನು ಅಡ್ರೆಸ್ ಕೊಟ್ಟಿರ್ತೀರಾ ಆ ಅಡ್ರೆಸ್ಗೆ ಬಂದು ಪ್ಯಾಕೇಜ್ನ ಅವರೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ಇನ್ನೊಬ್ರು ಯಾರೋ ಕೇಳಿದ್ದಾರೆ, ನಮ್ದು ಈ ಥರ ಜ್ಯುವೆಲ್ರಿ ಬಿಸ್ನೆಸ್ ಇದೆ, ನಾನು ಮೀಶೋದಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದಾ ಅಂತ. ಹೌದು, ನೀವು ಮೀಶೋದಲ್ಲಿ ಕೂಡ ಲಾಗಿನ್ ಆಗಿ ನೀವು ಜ್ಯುವೆಲ್ರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಮೀಶೋ ಪ್ಯಾಕೆಟ್ಸ್ನ ಯಾವ ಥರ ಬೈ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಮೀಶೋ ಪ್ಯಾಕೆಟ್ಸ್ನ ಯಾವ ಥರ ಬೈ ಮಾಡಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಟ್ಯುಟೋರಿಯಲ್ ವೀಡಿಯೋಸ್ ಏನು ಹಾಕ್ತೀನಿ, ಸೊ ಅದರಲ್ಲಿ ನಿಮ್ಗೆ ಅಪ್ಡೇಟ್ ಮಾಡಿರ್ತೀನಿ. ಸೊ ದಟ್ ನೀವು ನನ್ನ ಫಾಲೋ ಮಾಡಿಕೊಂಡ್ರೆ ನಿಮಗೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಸೊ ದಟ್ ನೀವು ಚೆಕ್ ಮಾಡ್ಬೋದು. ಸೊ ಇಲ್ಲಿ ಯಾರೋ ಕೇಳಿದ್ದಾರೆ ರಿಟರ್ನ್ ಮತ್ತೆ ರೀಫಂಡ್ ಬಗ್ಗೆ ಹೇಳಿ ಅಂತ. ಅದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ. ಪ್ಯಾನ್ ಕಂಪಲ್ಸರಿನಾ ಅಂತ. ಹೌದು, ನಿಮಗೆ ಪ್ಯಾನ್ ಕಾರ್ಡ್ ಇರಲೇಬೇಕು. ಸೊ ಪ್ಯಾನ್ ನಂಬರ್ ನೀವು ಫಿಲ್ ಮಾಡಬೇಕಾಗತ್ತೆ ಡೀಟೇಲ್ಸ್ ಕೇಳಿದಾಗ. ಒನ್ ಡೇಗೆ ಎಷ್ಟು ಆರ್ಡರ್ಸ್ ಬರ್ತಿದೆ ಅಂತ ಕೇಳಿದ್ದಾರೆ ಯಾರೋ. ನಿಮಗೆ ಹೇಳೋಕ್ಕಾಗಲ್ಲ, ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ನೀವು ಯಾವ ಥರ ಪ್ರಾಡಕ್ಟ್ನ ಸೇಲ್ ಮಾಡ್ತೀರಾ, ಸೊ ನಿಮ್ಮ ಪ್ರೈಸಿಂಗ್ ಯಾವ ಥರ ಇರುತ್ತೆ, ಅದಾದಮೇಲೆ ನೀವು ಎಷ್ಟು ಕ್ಯಾಟಲಾಗ್ಸ್ನ ಅದರಲ್ಲಿ ಅಪ್ಲೋಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಡೈಲಿ ಅಷ್ಟೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಆರ್ಡರ್ಸ್ ಬರ್ದೇನೂ ಇರ್ಬೋದು, ಒಂದಿನ ಆರ್ಡರ್ಸ್ ನಿಮಗೆ ಒಂದೇ ದಿನದಲ್ಲಿ 10-15 ಬರ್ಬೋದು. ಸೊ ಅದು ಡಿಪೆಂಡ್ ಆಗುತ್ತೆ. ಸೊ ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಸೇಲ್ ಮಾಡಬೇಕು ಅಂತ ಕೇಳಿದ್ದಾರೆ. ಗೈಸ್, ಪ್ರಾಸೆಸ್ ಸೇಮ್ ಇರುತ್ತೆ, ಸೊ ಪ್ರಾಡಕ್ಟ್ ಚೇಂಜ್ ಇರುತ್ತೆ ಅಷ್ಟೇ. ಸೊ ನಿಮ್ಮ ಪ್ರಾಡಕ್ಟ್ ಏನು ಸಿಲ್ಕ್ ಥ್ರೆಡ್ ಜ್ಯುವೆಲ್ರಿ ಅಂತ ಏನು ಹೇಳಿದ್ದೀರಾ, ನೀವು ಅದನ್ನು ಫೋಟೋಸ್ನ ತೆಗೆದುಬಿಟ್ಟು ಕ್ಯಾಟಲಾಗಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇವ್ರು ಯಾರೋ ಥ್ಯಾಂಕ್ಸ್ ಫಾರ್ ಯುವರ್ ಗೈಡೆನ್ಸ್ ಮೇಡಮ್, ಪ್ಲೀಸ್ ಕಂಟಿನ್ಯೂ ಟು ಡೂ ಗುಡ್ ವರ್ಕ್ ಅಂತ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು. ಐ ಹೋಪ್ ನಾನು ಏನು ವಿಡಿಯೋ ಮಾಡಿ ಹಾಕಿದ್ದೀನಿ ಅದು ಬೇರೆಯವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ. ರಿಟರ್ನ್ ಆರ್ಡರ್ಸ್ನ ರೆಡ್ಯೂಸ್ ಮಾಡೋದು ಹೇಗೆ ಅಂತ ಯಾರೋ ಕೇಳಿದ್ದಾರೆ. ಸೊ ಹೇಳೋಕ್ಕಾಗಲ್ಲ. ಇವಾಗ ಆಬ್ವಿಯಸ್ಲಿ ಈಗ ನಾನೇ ಕಸ್ಟಮರ್ ಆಗಿ ಯಾವುದೋ ಒಂದು ಆರ್ಡರ್ನ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಅಂದರೆ ನನಗೆ ಇಷ್ಟ ಆಗಿಲ್ಲ ಅಂತಂದರೆ ನಾನು ಡೆಫಿನೆಟ್ಲಿ ಅದನ್ನು ರಿಟರ್ನ್ ಮಾಡ್ತೀನಿ. ಸೊ ನಿಮ್ಮ ಪ್ರಾಡಕ್ಟ್ ಏನಾಗಿರುತ್ತೆ ಅದು ಕ್ವಾಲಿಟಿ ವೈಸಲ್ಲಿ ಚೆನ್ನಾಗೂ ಇರಬೇಕು. ಪ್ರಾಡಕ್ಟ್ ಲೋ ಕ್ವಾಲಿಟಿಯಲ್ಲಿದ್ದರೆ ಆಬ್ವಿಯಸ್ಲಿ ಯಾರೂ ಇಟ್ಕೊಳ್ಳೋದಿಲ್ಲ. ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ರಿಟರ್ನ್ ಮಾಡ್ತಾರೆ. ಸೊ ದಟ್ ನಾನು ಅದಕ್ಕೆ ನಿಮಗೆ ಹೇಳ್ತಿರೋದು, ನೀವು ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಳ್ಳಿ ಯಾವ ಥರ ಪ್ರಾಡಕ್ಟ್ಸ್ನ ಸೆಲ್ ಮಾಡಬೇಕು. ಪ್ರೈಸಿಂಗ್ದು ಅಷ್ಟೇ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು ಗೈಸ್. ಇನ್ನೊಬ್ರು ಯಾರೋ ಕೇಳಿದ್ದಾರೆ, ನಮ್ಮದು ಆಲ್ರೆಡಿ ಸ್ಯಾರಿ ಬಿಸ್ನೆಸ್ ಇದೆ, ಅದಕ್ಕೆ ನಾವು ಹುಡುಗರದು ಬಟ್ಟೆನ ಆ್ಯಡ್ ಮಾಡ್ಬೋದಾ ಅಂತ. ಹೌದು, ನೀವು ಆ್ಯಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಯಾರೋ ಒಬ್ರು ಮೆಸೇಜ್ ಹಾಕಿದ್ದಾರೆ, 5 ಕ್ಯಾಟಲಾಗ್ ಅಪ್ಲೋಡ್ ಆದಮೇಲೆ ಕ್ವಾಲಿಟಿ ಚೆಕ್ ಆಗುತ್ತಾ ಹೇಗೆ ಅಂತ. ನೀವು ಒಂದೇ ಪ್ರಾಡಕ್ಟ್ ಅಪ್ಲೋಡ್ ಮಾಡಿದ್ರು ಅಷ್ಟೇ, ನಿಮ್ಮ ಪ್ರಾಡಕ್ಟ್ ಫೋಟೋ ಕ್ವಾಲಿಟಿ ಚೆನ್ನಾಗಿರಬೇಕು, ಪ್ರಾಪರಾಗಿ ಕಾಣಿಸ್ತಿರ್ಬೇಕು ನಿಮ್ಮ ಪ್ರಾಡಕ್ಟ್ದು. ಅದಾದಮೇಲೆ ಅಲ್ಲೇನು ಡೀಟೇಲ್ಸ್ ಕೇಳುತ್ತೆ ಅದನ್ನೆಲ್ಲ ನೀವು ಪ್ರಾಪರಾಗಿ ಫಿಲ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ವಿತಿನ್ 1 ಮಿನಿಟಲ್ಲೇ ನಿಮಗೆ ಅದು ಬಂದು QC ಪಾಸ್ ಆಗುತ್ತೆ. ಇವ್ರು ಯಾರೋ 21 ಡೇಸ್ ಆಯಿತು ನನಗಿನ್ನ ಅಮೌಂಟ್ ಬಂದಿಲ್ಲ, ಪೇಮೆಂಟ್ ತೋರಿಸ್ತಿದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಪೇಮೆಂಟ್ ಯಾವತ್ತು ಬರುತ್ತೆ ಅಂತ ಕೂಡ ನಿಮಗೆ ಅಲ್ಲಿ ಡೇಟ್ ಅವರು ಹಾಕಿರ್ತಾರೆ. ಸೊ ಅವತ್ತು ಅವ್ರು ಹಾಕಿರೋ ಟೈಮ್ಗೂ ನಿಮಗೆ ಪೇಮೆಂಟ್ ಬಂದಿಲ್ಲ ಅಂತ ಅಂದರೆ ನೀವು ಕಂಪ್ಲೇಂಟ್ ರೈಸ್ ಮಾಡಿ. ಪರ್ಟಿಕ್ಯುಲರ್ ಪ್ರಾಡಕ್ಟ್ ನಿಮ್ಗೆ ಅಲ್ಲಿ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ದಟ್ ನೀವು ಆ ಒಂದು ಆರ್ಡರ್ ID ಏನಿರುತ್ತೆ ಅದನ್ನು ಹಾಕಿ ಕಂಪ್ಲೇಂಟ್ ರೈಸ್ ಮಾಡಿ. ನಾನು ಆಲ್ರೆಡಿ ಹೇಳಿರೋ ಥರ ನಿಮಗೆ ಕಸ್ಟಮರ್ಗೆ ಪ್ರಾಡಕ್ಟ್ ಡೆಲಿವರಿ ಆಗಿ ವಿತಿನ್ 15 ಡೇಸಲ್ಲಿ ನಿಮಗೆ ಪೇಮೆಂಟ್ ರಿಸೀವ್ ಆಗುತ್ತೆ ಅಂತ. ನಂದು ಯಾವುದೂ ಅದೇ ಥರ ಹೋಲ್ಡ್ ಆಗಿಲ್ಲ, ನನಗೆಲ್ಲ ಆನ್ ಟೈಮಲ್ಲಿ ಅವ್ರು ಏನು ಡೇಟಲ್ಲಿ ಮೆನ್ಷನ್ ಮಾಡಿರ್ತಾರೋ ಆ ಸೇಮ್ ಡೇಟ್ಗೆ ನನಗೆ ಬ್ಯಾಂಕ್ ಅಕೌಂಟ್ಗೆ ನನ್ನ ಅಮೌಂಟು ಟ್ರಾನ್ಸ್ಫರ್ ಆಗಿದೆ.
ಸೊ ಇನ್ ಕೇಸ್ ಏನಾದರೂ ಬ್ಯಾಂಕ್ ಹಾಲಿಡೇ ಇತ್ತು ಅಂದರೆ ಅವ್ರು ನಿಮಗೆ ಮೆಸೇಜ್ ಸೆಂಡ್ ಮಾಡ್ತಾರೆ ವಾಟ್ಸಪ್ಪಲ್ಲಿ, ಇವತ್ತು ಅಂದರೆ ನಾಳೆ ಬ್ಯಾಂಕ್ ಹಾಲಿಡೇ ಇದೆ, ಸೊ ದಟ್ ನಿಮಗೆ ಅದ್ರ ನೆಕ್ಸ್ಟ್ ಡೇಗೆ ಅಮೌಂಟ್ ರಿಸೀವ್ ಆಗುತ್ತೆ ಅಂತ. ಸೊ ನನಗೆ ಇಲ್ಲಿವರೆಗೂ ಯಾವುದೇ ಥರ ಅಮೌಂಟ್ ಹೋಲ್ಡ್ ಆಗಿಲ್ಲ. ಇಲ್ಲಿ ಯಾರೋ ಒಬ್ರು ಕೇಳಿದ್ದಾರೆ ಮೀಶೋನ ಹೇಗೆ ಸೆಟಪ್ ಮಾಡೋದು, ಸೆಲ್ಲರ್ ಅಕೌಂಟ್ ಇಸ್ ಇಟ್ ಸೇಫ್ ಅಂತ, ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಕೇಳಿದ್ದಾರೆ. ಇಲ್ಲ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, 100% ಸೇಫ್ ಇದೆ. ಇನ್ನೂ ಒಂದು ಆ್ಯಕ್ಚುಲಿ ನಾನು ಬೇರೆ ಆ್ಯಪ್ಸಲ್ಲೂ ಕೂಡ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಲಾಗಿನ್ ಆಗಬೇಕಾದ್ರೆ ಮೀಶೋ ಅಷ್ಟು ಈಸಿ ಪ್ರಾಸೆಸ್ಸು ಬೇರೆ ಯಾವುದೇ ಥರ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ನನಗೆ ಫೀಲೇ ಆಗಿಲ್ಲ. ಹೊಸ್ದಾಗಿ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡ್ತೀರಾ, ಸೊ ಅವರಿಗೆಲ್ಲ ನ್ಯೂ ಕಮ್ಮರ್ಸ್ಗೆ ಮೀಶೋ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ಈಸಿ ಪ್ರಾಸೆಸ್ಸು, ಸಿಂಪಲ್ ಆಗಿದೆ. ಸೊ ಐ ಹೋಪ್ ನಾನು ಮೋಸ್ಟ್ ಆಫ್ ದ ಕ್ವೆಶನ್ಸ್ನ ಕ್ಲಿಯರ್ ಮಾಡಿದ್ದೀನಿ ಅಂತ. ಗೈಡ್ ಅಂತ ಕಮೆಂಟ್ ಮಾಡಿರೋರಿಗೆಲ್ಲ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಆದಷ್ಟು ಬೇಗ ವಿಡಿಯೋಸ್ ಬರುತ್ತೆ. ನನ್ನ ಪೇಜ್ನ ಇದೇ ಥರ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.